ಸರ್ ಇವಾಗ ಫಸ್ಟ್ ನಿಮ್ಗೆ ಏನ್ ಬೇಕು? ಬಾಂಡ್ಲಿ ಇಟ್ಕೋಬೇಕು. ಬಾಣ್ಲಿ. ಓಕೆ, ನಮ್ಮಲ್ಲಿ ಪ್ಯಾನ್ ಇದೆ ಸರ್, ಪ್ಯಾನಾ? ನೀವು ಪ್ಯಾನ್ ಅಲ್ಲಿ ಹುರ್ಕೋಬಹುದು. ಅವಾಗ ಹೇಳಿ. ಸೊ ನಮ್ ಕಿಚನ್ ಅಲ್ಲಿ ನಾನೇ ಬೆಂಕಿ ಹಚ್ಚೋದು ಸರ್. ನೋಡಿ ಸ್ಟವ್ ಮಾತ್ರನಾ? ಇಲ್ಲ ಸರ್, ಅಪ್ಪ ಸರ್ ತುಂಬಾ ಡೇಂಜರ್. ನನಗೆ ಚೂರ್ ಎಕ್ಸ್ಟ್ರಾ ಮಾತಾಡ್ಬಿಟ್ರೆ ನನ್ ಬುಡಕೆ ಅಲ್ಲ, ಬರುತ್ತೆ. ಬೆಂಕಿ ಹಚ್ಚೋದು ನಾನೇ ಅಂದ್ರಲ್ಲ. ಸ್ಟವ್ ಹಚ್ಚೋದು ನಾನು. ಓಕೆ, ಸ್ಟವ್ ಹಚ್ಚೋದು ಹೇಳ್ಬೇಕು. ಬೆಂಕಿ ಹಚ್ಚೋದು. ಓಕೆ, ಸೊ ಏನ್ ಹಾಕೋಣ ಸರ್ ಇವಾಗ ಪ್ಯಾನ್? ಫಸ್ಟ್ ತುಪ್ಪ ಹಾಕ್ಬೇಕು. ತುಪ್ಪ ಹಾಕೋಣ. ಓಕೆ, ಸೊ 1 ಚಮಚ ತುಪ್ಪ ಹಾಕಿ ಆಮೇಲೆ ಬಿಸಿ ಆದ್ಮೇಲೆ ಇದನ್ನ ಇದರಲ್ಲಿ ಹಾಕ್ಬೇಕು. ಹಾಕಿ ಚೆನ್ನಾಗಿ ಫ್ರೈ ಆಗ್ಬೇಕು. ಓಕೆ ಓಕೆ, ಇದನ್ನ ಯಾವ್ದಕ್ಕೆ ಹಾಕೋಣ? ಸ್ವಲ್ಪ ಬಂದ್ರೆ ಬೇಡ. ಆಯ್ತಾ? ಒಂದ್ ಸೈಡ್ ಹಾಕೋತೀರಾ? ಹಾ ಸರ್, ನಿಮ್ ವೈಫ್ ಯಾವ ಅಡುಗೆ ನಿಮಗೆ ತುಂಬಾ ಇಷ್ಟ ಆಗತ್ತೆ ಸರ್? ಅವಳು ಮಾಡೋ ಎಲ್ಲ ಅಡುಗೆ ಇಷ್ಟ. ವಾವ್, ಸದ್ಯ ನಮ್ಗೆ ಅಡುಗೆ ಮಾಡಿ ಹಾಕೋರೆ ದೊಡ್ಡ ಪುಣ್ಯ, ಸಿಕ್ಕಿರೋರೆ ದೊಡ್ಡ ಪುಣ್ಯ ಅಲ್ವಾ? ಯಾಕೆಂದ್ರೆ ನನಗೇನು ಇಷ್ಟ ಮಾಡಕ್ತಲ್ಲ, ಹಾಗಾಗಿ ಎಲ್ಲ ಇಷ್ಟ. ಏನು ಇಷ್ಟ ಸರ್ ನಿಮಗೆ ತಿನ್ನೋದ್ರಲ್ಲಿ? ಸ್ವೀಟ್, ಖಾರ, ವೆಜ್ ಆರ್ ನಾನ್ ವೆಜ್? ಐ ಆಮ್ ಪ್ಯೂರ್ಲಿ ವೆಜ್. ಓ ವಾವ್, ವೆಜಿಟೇರಿಯನ್ ಎಲ್ಲ ಇಷ್ಟ. ಓಕೆ, ಏನ್ ಮಾಡ್ಕೊಟ್ರು ತಿಂತೀನಿ. ಏನ್ ಮಾಡ್ಕೊಟ್ರು? ಎಸ್. ನೈನಾ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಬೇಕು. ನಮ್ಮ ಅಡ್ಗೆ ಮನೆ ಬರೋರೆಲ್ಲರೂ ನನಗೋಸ್ಕರ ಅಡ್ಗೆ ಮಾಡ್ಕೊಡೋರು. ಬಟ್ ನೀವ್ ಒಬ್ರೇ ನೋಡಿ ಸರ್, ನನಗೋಸ್ಕರ ಅಡ್ಗೆನ ಕಲ್ಸ್ಕೊಡ್ತಾ ಇದ್ದೀರಾ, ಮನೆಗೆ ಹೋಗಿ ಮಾಡು ಇದನ್ನ ಅಂತ ಹೇಳಿ. ಡಿಫ್ರೆಂಟ್ ಅಷ್ಟೇ. ಸೂಪರ್ ಅಲ್ವಾ? ಓಕೆ ಸರ್, ಇವಾಗ ಏನ್ ಹಾಕೊಳ್ಳೋಣ? ಇದನ್ನ ಹಾಕೋಣ. ಇದು ತುರ್ದಿಟ್ಟು ನೋಡಿಯಲ್ಲ. ಓಕೆ, ಎಷ್ಟು ಸರ್? 1 ಕಪ್ ಸೂಪರ್ ಸರ್. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಮೇಷ್ಟ್ರೆಲ್ಲಾರು ನಮ್ಗೆ ಆ ಈ ಉ ಹೇಗೆಲ್ಲ ಕಲಿಸ್ಕೊಟ್ರು. ನಾವು ಬೆಳೀತಾ 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 ನಾವು ನಿಮ್ಮಿಂದ ಎ ಎ ಐ ಓ ಓ ಅಂ ಆಹಾ ಅನ್ನೋದನ್ನ ಕಲಿಸ್ತೀವಿ. ಹೆಂಗೆ ಅಂತ ಹೇಳಿ ಸರ್ ನೋಡೋಣ. ಅಮ್ಮಹ ಅಕ್ಷರಮಾಲೆ. ಸರ್ ಯಪ್ಪ, ಎಷ್ಟು ಸಕ್ಕತ್ತಾಗಿ ಐಡೆಂಟಿಫೈ ಮಾಡು. ಬಿಡಿ ಸರ್, ನಿಮ್ಗೆ ವಯಸ್ಸಾಗಿಲ್ಲ ಬಿಡಿ ಸರ್. ನೀವು ನಿಮ್ಮ ನೋಡ್ಕೊಂಡು ಬೆಳೆದ ಆಗ್ಲೇ ಹೇಳಿದ್ರು. ಇನ್ನೊಂದ್ಸತಿ ಹೇಳಿದ್ರು ನಂಗೆ BP ಲೋ ಆಗ್ಬಿಡತ್ತೆ. ನನಗೆ ವಯಸ್ಸಾಯ್ತು, ನಿಮ್ಗೆ ಆದಂಗೆ. ಸರ್ ನಂಗೊಂದು ಆಸೆ, ಹೇಳಿ. ತುಂಬಾ ಚಿಕ್ಕ ವಯಸ್ಸಿಂದ ಅಕ್ಷರ ಮಾಲಿಲ್ ಆಕ್ಚುಲಿ ಅವ್ರು ಹಾಡಕ್ಕಿಂತ ಮುಂಚೆ ನಾವು ರೆಕಗ್ನೈಸ್ ಮಾಡಿ ಹಾಡ್ತಾ ಇದ್ವಿ. ಅಂತ ಫೇಮಸ್ ಕಾರ್ಯಕ್ರಮ ಅದು. ಒಂದ್ಸತಿ ಅಲ್ಲಿ ಹೆಂಗ್ ಮಾತಾಡ್ತಿದ್ರಿ ಆ ತರ ಇಲ್ಲೊಂದು ನಿರೂಪಣೆ ಮಾಡ್ಕೊಡ್ಬೋದಾ ಸರ್? ಮೈಕ್ ಬೇಕಲ್ಲ ಸರ್? ಇದೇ ಮೈಕು ಸರ್. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೂ, ವೇದಿಕೆ ಮೇಲೆ ಸಿದ್ಧರಾಗಿರ್ತಕ್ಕಂಥ ನಮ್ಮ ಪ್ರಿಯ ಸ್ಪರ್ಧಿಗಳಿಗೂ, ಈ ಅಕ್ಷರಮಾಲೆ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ ಸ್ವಾಗತ ಸ್ವಾಗತ. ತಡ ಮಾಡೋದು ಬೇಡ, ಅಕ್ಷರಮಾಲೆ ಕಾರ್ಯಕ್ರಮ ನಿಮ್ಗೋಸ್ಕರ ಪ್ರಾರಂಭ ಮಾಡ್ತಾ ಇದೀವಿ. ನೀವು ನಮ್ಮ ಪ್ರಿಯ ಸ್ಪರ್ಧಿಗಳನ್ನ ಪರಿಚಯ ಮಾಡ್ಕೊಡಿ. ಖಂಡಿತ ಸರ್. ಇವರು ಲೀಲಮ್ಮ ಅಂತ ಹೇಳಿ, ಇವ್ರ ಗಂಡ ಪುಟ್ಸ್ವಾಮಿ ಅಂತ ಹೇಳಿ ಸರ್. ಇವರು ಒಂದು ತಂಡ. ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ನಿಮಿಷ ಸ್ವಾಗತ. ವೇಟ್, ಸ್ವಲ್ಪ ಸ್ಪೀಡ್ ಮಾಡಿ. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಮಂಗಮ್ಮ ಅಂತ ಹೇಳಿ ಸರ್. ಅವ್ರ ಯಜಮಾನ್ರು ಜಯಪ್ಪ ಅಂತ ಸರ್. ನಿಮ್ಗೂ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನೈನಾ ಅವರು ಇವಾಗ ಮೊದಲನೇ ಸುತ್ತು ಹಾಡನ್ನ ಹಾಡ್ತಾ ಇದ್ದಾರೆ. ಅವ್ರು ಬಿಟ್ಟಂತ ಅಕ್ಷರದಿಂದ ನೀವು ಹಾಡನ್ನ ಪ್ರಾರಂಭ ಮಾಡಬೇಕು. ಈಗ ನೈನಾ ಮೊದಲನೇ ಸುತ್ತಿರೋ ಅವ್ರು ಇಷ್ಟವಾದ ಹಾಡನ್ನ ಅವ್ರು ಹಾಡ್ತಾರೆ. ನೈನಾ ಹಾಡಿ ಮತ್ತೆ ಹಾಡಲೇಬೇಕು. ಮಾಡ್ತಿದ್ರಲ್ಲ ಮತ್ತೆ. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ, ನೀವಿಂದು ನಮಗೆ ನಮಗೆ ನಮ್ ಅಡ್ಗೆಗೆ ಥರ ಥರ ಸ್ವೀಟ್ ಥರ ಒಲವಿನ ತಿನ್ನೋಕೆ ಅವಸರ. ಆಮೇಲೆ ಅಡ್ಗೆ ಮನೆ ನಿಜೂ ಖಾಲಿ. ಜೋರ ಚಪ್ಪಾಳೆ ಬರ್ಲಿ. ಇದು ಸೀದೋಗುತ್ತೆ. ಇಲ್ಲ ಇಲ್ಲ, ಇವಾಗ ನೆಕ್ಸ್ಟ್ ಏನ್ ಮಾಡಿ? ಈಗ ನೆಕ್ಸ್ಟ್ ಇದನ್ನ ಹಾಕಿ ಕಂಪ್ಲೀಟ್ ಹಾಕ್ಬೇಕು. ಸ್ವಲ್ಪ ಪಾಕ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾರೆ. ಸೊ ಇವಾಗ 1 ಕಪ್ ಕಲ್ಲಂಗಡಿ ಹಣ್ಣಿಂದ ತುರಿಗೆ 1 ಕಪ್ ಸಕ್ಕರೆ ಹಾಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಬೇಕು, ಸ್ವಲ್ಪ ಪಾಕ ಬಿಟ್ಕೊಳ್ಳೋವರೆಗೂ. ಓಕೆ ಸರ್, ನಾನೊಂದು ಸಿಲ್ಲಿ ಆಗಿರೋದೊಂದು ಜೋಕ್ ಕೇಳಲ್ಲ. ಚಂದ್ರ ಜ್ಯೂಸ್ ಮಾಡ್ಕೊಳಕ್ಕೆ ಏನ್ ಮಾಡ್ತಾನೆ? ಚಂದ್ರ ಜ್ಯೂಸ್ ಮಾಡ್ಕೊಳಕ್ಕೆ ಏನ್ ಮಾಡ್ತಾನೆ? ಗೊತ್ತಾಗ್ತಿಲ್ಲ. ಶೇಖರ್. ಅದಕ್ಕೆ ಚಂದ್ರಶೇಖರ್. ಶೇಕ್ ಮಾಡಿದೆ ಸರ್ ನಾನು. ಓಕೆ ಸರ್, ಈಗ ನೀವು ಹೇಳ್ದಂಗೆ ಅದು ಸ್ವಲ್ಪ ಪಾಕ ಬಿಡ್ತಾ ಇದೆ. ಈಗ ಇದನ್ನು 4-5 ಹೆಸರು ಇಷ್ಟೇ ಓಕೆ ಓಕೆ ಕೇಸರಿ ಹಾಕ್ಬೇಕು. ನಾನು ಏನ್ ಗೊತ್ತಾ, ಕಲ್ಲಂಗಡಿ ಹಣ್ಣಿಗೆ ದೊಡ್ಡ ಫ್ಯಾನು. ಸಿಪ್ಪೆಯಿಂದಾನು ಇದನ್ನ ಮಾಡ್ಬೋದು ಅಂತ ಹೇಳಿದ್ವಿ. ನೀವು ಸಿಪ್ಪೆ ಸಮೇತನೇ ತಿನ್ಬಿಡ್ತೀನಿ. ನೀವು ಇದನ್ನ ಮಿಕ್ಸ್ ಮಾಡಿದ್ಮೇಲೆ ತಿಂದು ಹೇಳ್ತೀರಾ, ನೀವು ಬೊಂಬಾಟಾಗಿರುತ್ತೆ. ಹೌದಾ? ನಿಮ್ ವೈಫ್ ಅಡ್ಗೆ ಮಾಡ್ಬೇಕಾರಲ್ಲ ನೀವು ಹೆಲ್ಪ್ ಮಾಡ್ತೀರಾ ಸರ್? ಅಥವಾ ಸಿನಿಮಾದಲ್ಲಿ ಮಾಡೋ ತರ ಕಿತಾಪತಿ ಮಾಡ್ತೀರಾ? ಎರಡು ಅದು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಅವ್ರ ಯಾವ್ದು ತುಂಬಾ ಇಷ್ಟ ಪಡ್ತಾರೆ ಸರ್? ಏನು ಕಿತಾಪತಿ? ಸ್ವೀಟ್ ಆಗಿರೋ ರೊಮ್ಯಾಂಟಿಕ್ ಕಿತಾಪತಿನ, ಅಥವಾ ನೀವು ಲಿಟ್ರಲಿ ಅವ್ರನ್ನ ಇರಿಟೇಟ್ ಮಾಡಕ್? ಇಲ್ಲ ಕಿತಾಪತಿನೇ ಇಷ್ಟ ಅವಳಿಗೆ. ಯಾಕಂದ್ರೆ ಕಿತಾಪತಿ ಮಾಡಿದಾಗ
ಬಾಯಿ ಬಂದಂಗ್ ಬೈತಾಳೆ. ಓ ಆಯ್ತಾ, ನಾನು ಹೊರಗಡೆ ಹೋದಾಗ ಐ ಮಿಸ್ ಯು ಕಿತಾಪತಿ ಬೇಗ ಚೆನ್ನಾಗಿತ್ತು, ಬನ್ನಿ, ಹುಷಾರಾಗಿರಿ. ಹೌದೌದು. ಎಲ್ಲ ಹೆಂಡ್ತಿರ್ದು ಅದೇ ಸರ್ ಸಮಸ್ಯೆ. ಅಲ್ವಾ? ಗಂಡ ಹತ್ರ ಇದ್ದಾಗ ಅಂತ ಇದ್ ಮಾಡೋದು, ಹೌದು, ಹುಸಿ ಹೌದು. ಮುನಿಸು. ಹೌದು. ಗಂಡ ದೂರ ಹೋದ್ಮೇಲೆ ಯಾವಾಗ ಬರ್ತೀರ ನೀವು ಅನ್ನೋದು. ಐ ಮಿಸ್ ಯು, ನಾನು ಒಬ್ಳೇ ಇದೀನಿ. ಆಮೇಲೆ ನಿಮ್ ಅದೆಲ್ಲೋ ನೆನಪು ತುಂಬಾ ಕಾಡ್ತಿದೆ, ಹೌದೌದು. ಬೇಗ ಬನ್ನಿ. ಟೌನ್ ಮಂದಿ ಸಂಸಾರಕ್ಕೆ ಹಾಕ್ಬಿಟ್ಟು ಒಬ್ಳೇ ಬಿಟ್ಬಿಟ್ಟಿದಿರಿ, ಈ ತರದೆಲ್ಲ ಹತ್ರ ಇದ್ದಾಗ ಬಾ ಅವ್ರ ಆರ್ಭಟನೆ ಆರ್ಭಟನೆ ಯಾಕೆ ಹೇಳಿ, ನೀವಿದ್ದೀರಾ ಅನ್ನೋ ಧೈರ್ಯ ಸರ್. ಹೌದಾ, ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ನೀವು ಮ್ಯಾನೇಜ್ ಮಾಡ್ತೀರಾ. ಧೈರ್ಯಕ್ಕೆ ಪ್ರೀತಿಗೆ ಆರ್ಭಟ. ಹಂಗೆ ಆಯ್ತಾಯ್ತು. ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಏನಕ್ಕಿ ವಾಕೆ ಸರ್. ಯೂಶಲಿ ಈ ತುಂಬಾ ಚಿಕ್ಕ ವಯಸ್ಸಲ್ಲಿ ಕೆಲವರು ಊರ್ ಬಿಟ್ಟು ಊರಿಗೆ ಬಂದ್ಬಿಡೋದು, ಬಸ್ ಟಿಕೆಟ್ ಇಲ್ದಲೇನೆ ಎಲ್ಲೋ ಯಾರ ಕೈಲೋ ಸಿಗಾಕೊಂಡ್ಬಿಡೋದು, ಅಥವಾ ಟಿಕೆಟ್ ಇಲ್ಲದೆ ಸಿನಿಮಾ ನೋಡಿರೋದು, ಬಂಕ್ ಹೊಡೆದು ಇದ್ ಮಾಡ್ರ, ಆ ತರದ್ದೆಲ್ಲ ನೀವು ಮಾಡಿದೀರಾ ಸರ್? ಅಷ್ಟು ನಾನು ಮಾಡಿದ್ದೀನಿ, ಅದು ಯಾವ್ದು ಗ್ಯಾಪ್ ಏನಿಲ್ಲ, ಎಲ್ಲ ನಾನು ಮಾಡಿದ್ದೀನಿ. ಬಸ್ಸಲ್ಲಿ ಟಿಕೆಟ್ ಕೊಡದೆ ಹೋಗಿದ್ದೀನಿ. ಎಷ್ಟೋ ಸಲ ನಾನು ಆಕ್ಟರ್ ಆಗಿ ಟ್ರೈ ಮಾಡ್ಬೇಕಾದ್ರೆ ಚಿತ್ರದುರ್ಗ ಟು ಬ್ಯಾಂಗ್ಳೂರು ಬಸ್ಸಲ್ಲಿ ಟಿಕೆಟ್ ಕೊಡದೇನೆ ಬಂದಿದ್ದೀನಿ. ಇಡೀ ಜರ್ನಿ ಭಯ, ರಾತ್ರಿ ಎಷ್ಟೊತ್ತಲ್ಲಿ ಯಾರು ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೋ ಭಯ ರಾತ್ರಿ ಹೊತ್ತಲ್ಲಿ. ಬಟ್ ಬಹಳ ಅದೆಲ್ಲ ಬಹಳ ಒಂದು ದೊಡ್ಡ ಕತೆ ಬಿಡಿ. ಸರ್ ಹೆಂಗೆ ಸರ್ ಈ ಟ್ಯಾಲೆಂಟ್ ನಂಗೊಂಚೂರು ಹೇಳ್ಕೊಡಿ ಸರ್. ಕಷ್ಟ ಹಸಿವು ಕಷ್ಟ ಕಲ್ಸುತ್ತೆ, ಹೇಳ್ಕೊಡೋದಲ್ಲ ಅದು. ಹೇಳಿದ್ರಲ್ಲ ಸರ್ ಈಗ ಈ ಮಾತು ಒಪ್ಕೊಂಡು, ಅದು ಅದಕ್ಕೆಲ್ಲ ದಾರಿ ತೋರಿಸುತ್ತೆ. ಈಗ ಆಕ್ಚುಲಿ ಅಂತದ್ ಲೈಫಲ್ಲಿ ಒಂದ್ಸತಿನಾರು ಅಂತವೆಲ್ಲ ಕಿತಾಪತಿ ಮಾಡ್ಬೇಕಲ್ವಾ ಸರ್, ಫಾರ್ ಮೆಮರಿ. ಸೊ ನೋಡಿ, ನೀವ್ ಅವಾಗ ಮಾಡಿದ್ದನ್ನ ಇವಾಗ ಮೆಮೊರಿ ಅಂತ ಹೇಳ್ಕೊತಾ ಇದೀರಾ. ಅಂದ್ರೆ ಅವಾಗ ಮಾಡ್ಬೇಕಾದ್ರೆ ಮುಂದೆ ಹೇಳ್ಕೊತೀನಿ ಅಂತ ಗೊತ್ತಿಲ್ಲ, ಆಗ ಆಯ್ತು. ಹಂಗೆ ಇವತ್ತು ಅವತ್ತಿನ ಸಮಯ ಸಂದರ್ಭ ಆಗಿತ್ತು. ಆಗಿತ್ತು ಅಷ್ಟೇ. ಬಟ್ ಅವಾಗ ಗುರಿ ಬೇಯಿತಲ್ಲ, ಆ ಗುರಿ ರೀಚ್ ಆಗ್ಬೇಕಾದ್ರೆ ಎಷ್ಟೇ ಕಷ್ಟ ಆಗ್ಲಿ, Okay. ಯಾರು ಹೊಡಿಲಿ, ನಮ್ ಗುರಿ ಅಷ್ಟೇ ಕಾಣ್ತಾ ಇತ್ತು. Super. ಹಾಗಾಗಿ ಬಂದಿದ್ದು ನೈನ್ ಅದೆಲ್ಲ. ಈಗ ಇದನ್ನ ನೆಕ್ಸ್ಟ್ ಅದಕ್ಕೆ ಹಾಕ್ಬಿಡೋಣ. ಓ ಫೈನಲ್ ಟಚ್. ಆಲ್ಮೋಸ್ಟ್ ಸೊ ಈಗ ಪಾಕ ಎಲ್ಲ ಚೆನ್ನಾಗಿ ಇದಾಗಿದೆ. ಸ್ಟವ್ ಆಫ್ ಮಾಡ್ಕೋತೀನಿ. ಓಕೆ, ನೀವು ಸ್ಪೂನ್ ತಿಂದ್ರೆ ನೀವು ಇನ್ನೂ ಕೋಮಲವಾಗಿ, ಇನ್ನೂ ಸ್ಮಾರ್ಟ್ ಆಗಿ, ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ನಿಮಗಾಗಿ ವಾವ್, ಸಚ್ ಅ ಗ್ರೇಟ್ ಲೆಜೆಂಡರಿ ಆರ್ಟಿಸ್ಟ್ ನನಗೋಸ್ಕರ ಕಲ್ಲಂಗರಿ ಹಲ್ವಾ ಮಾಡ್ಕೊಟ್ಟಿದ್ದಾರೆ ಅದು ಸರ್. ಅಳಬಾರ್ದು, ಅಳದಲ್ಲ ಸರ್, ಆನಂದ ಬಾಷ್ಪ ಸರ್. ರೀತಿ ಬರುತ್ತಾ? ಹೌದು. ನೋಡಿ. ಸೊ ಅಭಿಜಿತ್ ಸರ್, ನೀವು ಮಾಡಿರುವಂತಹ, ನಿಮ್ಮ ಕೈಯಾರೆ ಮಾಡಿರುವಂತಹ ನಳಪಾಕವನ್ನ ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿಲ್ಲ ಅಂತ ಹೇಳಿ ಸರ್ ಸಕ್ಕತ್ತಾಗಿದೆ. ಅದು ಆಕ್ಚುಲಿ ಕರಂ ಅಂತ ಹೇಳ್ತಿರೋದು. ಆಕ್ಚುಲಿ ಸಿಪ್ಪೆ ಅಲ್ಲ, ಅದು ಅದೇ ಟೇಸ್ಟ್ ಬರುತ್ತೆ. ಓ ವಾವ್. ಅದಾದ್ರೆ ಕರಂ ಅಂದ್ರೆ ಚಂದ. ಯೂಶಲಿ ನಮ್ಮ ಅಡ್ಗೆ ಮನೆಯಲ್ಲಿ ಈ ತರದೇನಾದ್ರು ಎಕ್ಸ್ಟ್ರಾಡಿನರಿ ಫುಡ್ ಕುಕ್ ಆದಾಗ ನನ್ನ ಸ್ಟೈಲಲ್ಲಿ ಅದನ್ನ ನನಗ್ ತೃಪ್ತಿ ಆಗ್ಲಿ ಅಥವಾ ಅವ್ರಿಗೆ ಖುಷಿ ಆಗ್ಲಿ ಅಂತ ಒಂದ್ ಸ್ಟೈಲಲ್ಲಿ ಹೇಳ್ತೀನಿ. ಹೇಳ್ಬೋದಾ ಸರ್? ಹೇಳಿ. ನೀವೊಂದ್ಸರಿ ಟ್ರೈ ಮಾಡ್ತೀರಾ ಸರ್? ಏನಿಲ್ಲ, ಹೊಡಿ ಶಾವ್ಗೆ ಆಗಿ ಮಜ್ಗಿ ಅನ್ಬೇಕು. ಹರಿ ಶಾವ್ಗೆ ಆಗಿ ಮಜ್ಗಿ.